ಇವತ್ತು ನಾವೆಲ್ಲರೂ ಕೂಡ ಅಯೋಧ್ಯೆಗೆ ಪ್ರಯಾಣ ಬೆಳೆಸೋಣ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಮ್ಮ ಪವರ್ ಟಿವಿಯ ಟೆಕ್ನಿಕಲ್ ಟೀಮ್, ನಮ್ಮ ಪವರ್ ಟಿವಿಯ ಕ್ಯಾಮ್ರಾಮನ್ ತಂಡ, ನಮ್ಮ ಪವರ್ ಟಿವಿಯ ಪ್ರತಿನಿಧಿಗಳ ಬಹಳ ದೊಡ್ಡ ತಂಡ ಇವತ್ತು ಅಯೋಧ್ಯೆಗೆ ಕಾಲಿಟ್ಟಿದೆ. ಅಯೋಧ್ಯೆಯಲ್ಲಿ ಪವರ್ ಟಿವಿ ನೇರವಾದಂಥ ವರದಿಯನ್ನು ಪ್ರಸಾರ ಮಾಡುವುದಕ್ಕೆ ಸರ್ವಸನ್ನದ್ಧವಾಗಿ ಜಾಗೃತವಾಗಿ ನಿಂತುಕೊಂಡಿದೆ. ಯಾಕೆ ಅಂತಂದರೆ ಭರತ ಕಂಡ ಹಿಂದೆಂದಿಗೂ ಕಾಣದ ಅಮೃತ ಘಳಿಗೆಗೆ ಜನವರಿ 22ನೇ ತಾರೀಕು ಆ ರಾಮಲಲ್ಲಾನನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಮ ಜನ್ಮಭೂಮಿಯಲ್ಲಿ ನಾವೆಲ್ಲರೂ ಕೂಡ ತೆರಳಿ ಬಂದು ಪಾವನರಾಗೋದಕ್ಕೆ, ಪುನೀತರಾಗೋದಕ್ಕೆ ಅತ್ಯಂತ ಕಾತರತೆಯಿಂದ ಕಾಯುವ ಕ್ಷಣಗಳು ಬಂದಾಗಿದೆ. ಹಾಗಾದರೆ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಮುಂದಿನ ಹಲವು ನಿಮಿಷಗಳ ಕಾಲ ಅಯೋಧ್ಯೆಯಲ್ಲಿ ನಿಮ್ಮ ಸಂಚಾರ. 128 ಅಡಿಗಿಂತ ಹೆಚ್ಚು ಭಾರತದ ಅತ್ಯಂತ ಭವ್ಯವಾದ ಬಹಳ ದೊಡ್ಡದಾದಂಥ ದೇವಸ್ಥಾನ ರಾಮಲಲ್ಲಾನ ಜನ್ಮಸ್ಥಾನ ಅಯೋಧ್ಯೆಗೆ ಪ್ರಯಾಣ ಬೆಳೆಸೋಣ. ಶುರು ಮಾಡೋಣ ಈಗ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಜನವರಿ 22ನೇ ತಾರೀಕಂದು ಭವ್ಯ ರಾಮ ಮಂದಿರ ಉದ್ಘಾಟನೆ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಭಿಜನ್ ಮುಹೂರ್ತದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗುತ್ತೆ. ಈ ಪ್ರಾಣ ಪ್ರತಿಷ್ಠಾಪನೆ ಖಂಡಿತವಾಗ್ಲೂ ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಲಿದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ರಾಮನಾಮ ಜಪ ಮೊಳಗಲಿದೆ. ರಾಮನಾಮ ಉದ್ಘಾಟನೆಗೆ, ರಾಮ ದೇವಸ್ಥಾನದ ಉದ್ಘಾಟನೆಗೆ ಎಲ್ಲೆಲ್ಲೂ ರಾಮ ಜಪ ಮೊಳಗಿ ಬರ್ತಾ ಇದೆ. ಎಲ್ಲ ಕಡೆ ಜೈ ಶ್ರೀರಾಮ್ ಅನ್ನುವ ಘೋಷಣೆಯೇ ಕೇಳಿ ಬರ್ತಾ ಇದೆ. ಬರೋಬ್ಬರಿ 48 ದಿನಗಳ ಕಾಲ, ಮಾರ್ಚ್ 10ರವರೆಗೆ, ಜನವರಿ 22ರಿಂದ ಬ್ರಹ್ಮ ಕಳಶೋತ್ಸವ ನಡೆಯಲಿದೆ. ಅದನ್ನು ನಾವು ನೀವು ಕಣ್ತುಂಬಿಕೊಳ್ಳೋದು ಅಂತಂದರೆ ವಾಟ್ ಅ ಫ್ಯಾಂಟ್ಯಾಸ್ಟಿಕ್ ಥಿಂಗ್ ಇಟ್ ಈಸ್. ಆ ರಾಮ ಜನ್ಮಭೂಮಿಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯಾಗಬೇಕು ಮತ್ತು ಬೃಹತ್ತಾದಂಥ ದೇವಸ್ಥಾನ ಬರಬೇಕು ಅಂತ ಹೋರಾಟ ಮಾಡಿದವರದೆಷ್ಟು ಜನ, ಪ್ರಾಣ ಕೊಟ್ಟವರು ಅದೆಷ್ಟು ಜನ, ಮಡಿದವರದೆಷ್ಟು ಜನ, ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವರು ಅದೆಷ್ಟು ಜನ. ಹಾಗಾಗಿ ಅಂಥ ಅಯೋಧ್ಯೆಗೆ ಪ್ರಯಾಣ ಬೆಳೆಸೋದು ಅಂತಂದರೆ ನಮ್ಮ ಪುಣ್ಯವೇ ಸರಿ. ಮತ್ತು ಆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳೋದು ಅಂತಂದರೆ ಸಹಜವಾಗಿ, ಖಂಡಿತವಾಗಿ ಹಿಂದೂ ಧರ್ಮದಲ್ಲಿ ಜನಿಸಿದಂಥ ಎಲ್ರಿಗೂ ಕೂಡ ಅತ್ಯಂತ ಮೈ ನವಿರೇಳಿಸುವ ಘಳಿಗೆಯೇ ಸರಿ. ಬಹಳ ಭವ್ಯವಾದಂಥ ದೇವಸ್ಥಾನ, 128 ಅಡಿಗಳಿಗಿಂತ ಎತ್ತರ, ಅದ್ಭುತವಾದಂಥ ಆಕೃತಿಯಲ್ಲಿ ಕಟ್ಟಲಾಗ್ತಾ ಇರುವ ದೇವಸ್ಥಾನ. ಈಗಾಗಲೇ ಹಲವು ತಿಂಗಳುಗಳ ಹಿಂದೆ, ವರ್ಷಗಳ ಹಿಂದೆ ದೇವಸ್ಥಾನದ ನಿರ್ಮಾಣ ಕಾರ್ಯ ಶುರುವಾಯಿತು. ಅದಕ್ಕಿಂತ ಹಿಂದೆ ಇದ್ದಿದ್ದು ಬಹಳ ಪುಟ್ಟದಾದಂಥ ಒಂದು ಜಾಗದಲ್ಲಿ ರಾಮನ ಅದ್ಭುತವಾದಂಥ ಪ್ರತಿಷ್ಠಾಪನೆ ಆಗಿರುವ ಪರಮ ಪುಣ್ಯವಾದಂಥ ಸ್ಥಳವಿತ್ತು. ಅದು ಅನೇಕ ವಿವಾದಗಳಿಗೆ ಒಳಪಟ್ಟಿತ್ತು. ಆ ವಿವಾದಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಬಗೆಹರಿದಿದೆ. ನಾನು ಪೊಲಿಟಿಕಲ್ ಆಂಬಿಷನ್ಸ್, ಇನ್ಹಿಬಿಷನ್ಸ್ ಅದರ ಬಗ್ಗೆ ಎಲ್ಲ ಈ ಹಂತಕ್ಕೆ ನಾನು ಖಂಡಿತವಾಗ್ಲೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮಾತನಾಡ್ತಾ ಇರೋದು ಇಡೀ ಸಮಸ್ತ ಭಾರತೀಯರ, ಹಿಂದೂ ಧರ್ಮವನ್ನು ನಂಬಿರುವವರ, ಸನಾತನ ಧರ್ಮವನ್ನು ನಂಬಿರುವವರ, ಅದರ ಜೊತೆಗೆ ರಾಮನನ್ನು ಒಬ್ಬ ತಮ್ಮನಾಗಿ ಕಾಣುವವರ, ಅಣ್ಣನಾಗಿ ಕಾಣುವವರ, ತಂದೆಯಾಗಿ ಕಾಣುವವರ, ಮಗನಾಗಿ ಕಾಣುವವರ, ಸಮಸ್ತರ ಹೃದಯದಲ್ಲೂ ರಾಮ ನೆಲೆಸಿದ್ದಾನಲ್ಲ, ಅವರ ಬಾಂಧವ್ಯದ ಬಗ್ಗೆ, ಅವರ ಪ್ರೀತಿಯ ಬಗ್ಗೆ, ಅವರ ಭಕ್ತಿಯ ಬಗ್ಗೆ ಮಾತ್ರ ನಾನಿವತ್ತು ಮಾತನಾಡ್ತಾ ಇದ್ದೇನೆ. ಕಾರಣ ನಮ್ಮ ಇಡೀ ಪವರ್ ತಂಡ ಇವತ್ತು ಅಯೋಧ್ಯೆಯಲ್ಲಿದೆ. ನಾನೀಗಾಗಲೇ ಹೇಳಿದೆ ನಿಮಗೆ, 128 ಫೀಟ್, 2 ಫ್ಲೋರ್ಗಳು, ಮತ್ತೊಂದು ಫ್ಲೋರ್ನಲ್ಲಿ ಸುಮಾರು ಹಲವು ಶತಮಾನಗಳ ಹಳೆಯದಾದಂಥ ಅತ್ಯಮೋಘವಾದಂಥ ಚಿತ್ರಗಳನ್ನು ಪ್ರದರ್ಶನ ಮಾಡುವ ಕೈಂಕರ್ಯವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಒಂದು ಕಡೆ ರಾಮಲಲ್ಲ, ಬಾಲರಾಮ
ಭಾಳ ಪುಟ್ಟ ಕೂಸು, ಚಂದದ ಮಗು, ಆ ಬಾಲರಾಮನನ್ನು ಮಗುವಾಗಿ ಕೂಸಾಗಿ ಚಂದದ ದೇದೀಪ್ಯಮಾನವಾಗಿ ಹೊಳೆಯುವ ಆ ಪುಟ್ಟ ಕಂದನನ್ನು ನಾವೆಲ್ಲರೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಕಣ್ತುಂಬಿಕೊಳ್ಳುವ ಒಂದು ಕ್ಷಣವೂ ಕೂಡ ನಮಗೆ ನಿಮಗೆ ಕಾಣುತ್ತೆ. ಆಮೇಲೆ ನೆನಪಿರಲಿ, ಎಲ್ಲ ಇಟ್ಟಿಗೆಗಳ ಮೇಲೆ ಶ್ರೀರಾಮ್ ಅಂತ ಬರೆಯಲಾಗಿದೆ, ಜೈ ಶ್ರೀರಾಮ್ ಅಂತ ಬರೆಯಲಾಗಿದೆ. ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದಕ್ಕೆ ಯಾವುದೇ ಕಬ್ಬಿಣವನ್ನಾಗಲಿ, ಯಾವುದೇ ಸ್ಟೈನ್ಲೆಸ್ ಸ್ಟೀಲನ್ನಾಗಲಿ ಯಾವುದನ್ನೂ ಕೂಡ ಬಳಸಲಾಗಿಲ್ಲ. ಸಂಪೂರ್ಣವಾಗಿ ಇದನ್ನು ಇಟ್ಟಿಗೆಗಳಿಂದ, ಕಲ್ಲುಗಳಿಂದ ಕಟ್ಟಲಾಗ್ತಾ ಇದೆ, ಕಟ್ಟಿದ್ದಾರೆ. ಆಲ್ಮೋಸ್ಟ್ ಇನ್ನು ಬಹಳ ದಿನಗಳು ಬಾಕಿ ಇಲ್ಲ, ಇನ್ನು 25 ದಿನ ಬಹುಶಃ ಇಡೀ ಭಾರತ ಭವ್ಯವಾದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತರತೆಯಿಂದ ಕಾಯ್ತಾ ಇದೆಯಲ್ಲ, ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡು ಬಿಡುತ್ತೆ. ಹಾಗಾದರೆ ಏನು ಮಾಡೋಣ ಇವಾಗ? 6 ಗಂಟೆ 5 ನಿಮಿಷ. ನಾನು ಮುಂದಿನ ಒಂದು 20 ನಿಮಿಷ ಅಯೋಧ್ಯೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಂತೋಷ್ ಅವ್ರನ್ನ ಮಾತನಾಡಿಸ್ತೀನಿ. ನಮ್ಮ ಪ್ರತಿನಿಧಿ ಸಂತೋಷ್, ಅಯೋಧ್ಯೆಯ ಪ್ರತಿನಿಧಿ ಸಂತೋಷ್ ಲೈವಲ್ಲಿದ್ದಾರೆ. ನಮಸ್ಕಾರ ಸಂತೋಷ್, ಹೇಗಿದೆ? ಜೈ ಶ್ರೀರಾಮ್ ಅನ್ನುವ ಅದ್ಭುತವಾದ ಪ್ರೀತಿಯ, ಭಕ್ತಿಯ, ಭಾವದ ರಸಧಾರೆ ಮತ್ತು ಘೋಷವಾಕ್ಯ. ನೀವು ಅಯೋಧ್ಯೆಗೆ ಇವತ್ತು ಕಾಲಿಟ್ಟಿದ್ದೀರಿ. ಯಾವ ರೀತಿ ಪುಳಕಿತ ಭಾವ ಅದು? ಅಲ್ಲಿಂದ ರಿಪೋರ್ಟಿಂಗ್ ಮಾಡಬೇಕು ಅಂತಂದರೆ ಹೌ ಡು ಯು ಫೀಲ್? ಬಹುಶಃ ಇಡೀ ಶತಮಾನಕ್ಕೆ ಯಾರು ಸಾಕ್ಷಿಯಾಗದಂಥ ಅಥವಾ ಹಲವರು ಸಾಕ್ಷಿಯಾಗಬೇಕು ಅಂತ ಬಯಸಿದ್ದಂಥ ಕ್ಷಣಗಳಿಗೆ ನೀವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಸಾಕ್ಷಿಯಾಗಲು ಹೊರಟಿದ್ದೀರಿ. ಖಂಡಿತ ಚಂದನ್ ಶರ್ಮಾ, ಮುಖ್ಯವಾಗಿ 2019ರಲ್ಲೂ ಕೂಡ ಪವರ್ ಟಿವಿಯ ತಂಡ ಯಾವಾಗ ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಅಡಿಗಲ್ಲನ್ನು ಹಾಕುವಂತಹ ಕಾರ್ಯಕ್ರಮ ಇತ್ತು, ಆಗ್ಲೂ ಕೂಡ ಪವರ್ ಟಿವಿಯ ತಂಡ ಇಲ್ಲಿ ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು ಅನ್ನೋದನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಇವತ್ತಿನಿಂದ 1 ವಾರಗಳ ಕಾಲ ಶ್ರೀರಾಮನ ನಾಡಲ್ಲಿ ಅಯೋಧ್ಯೆಯಲ್ಲಿ ಇನ್ನೇನು 25 ದಿನಗಳಿಗೆ ನಾವು ತಲುಪಿದ್ರೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಇದು ಈಗಿನಿಂದ ಪವರ್ ಟಿವಿ ಕೊಡ್ತಿರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ನಾನೀಗ ಸರಿಯಾಗಿ ಇರುವಂತಹ ಪ್ರಮುಖ ಭಾಗವೇನಿದೆ, ಇದು ಒಂದೇ ಒಂದು ಭಾಗ ಇರುವಂತದ್ದು ಪ್ರವೇಶ ದ್ವಾರ ಏನಿದೆ. ಶ್ರೀರಾಮನ ದರ್ಶನಕ್ಕೆ ಬರುವಂತಹ ಸಾರ್ವಜನಿಕರಿರ್ಬೋದು, ಭಕ್ತಾದಿಗಳಿರ್ಬೋದು, ಯಾರೇ ಗಣ್ಯರು ಬಂದರೂ ಕೂಡ ಈಗ ನಾನು ನಿಂತ್ಕೊಂಡಿರುವಂತಹ ಈ ಒಂದು ಭಾಗದಲ್ಲೇ ಪ್ರವೇಶವನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ನಮ್ಮ ಕ್ಯಾಮರಾಮನ್ ಪವನ್ 2 ಇಕ್ಕೆಲಗಳ ಒಂದು ದೃಶ್ಯಾವಳಿಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾರೆ. ರಾತ್ರಿ ಹಗಲು 2 ಹೊತ್ತುಗಳು ಕೂಡ ಸತತ 24 ಗಂಟೆಗಳು ಕೂಡ ಈಗಾಗಲೇ ಇಲ್ಲಿ ಕಾಮಗಾರಿಗಳು ನಡೀತಾ ಇದೆ ಅನ್ನುವಂಥರ ಬಗ್ಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಇನ್ನೇನು ಕೆಲವೇ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಶ್ರೀರಾಮನ ಏನು ಮಂದಿರದ ದೇವಾಲಯದ ಉದ್ಘಾಟನೆಗೆ. ಈ ಕಾರಣಕ್ಕಾಗಿಯೇ ಪ್ರವೇಶ ದ್ವಾರ ಎಷ್ಟು ಅಚ್ಚುಕಟ್ಟಾಗಿ ಇರಬೇಕು ಅಂತ ಹೇಳಿದ್ರೆ, ಜೊತೆಗೆ ಆದಷ್ಟು ಬೇಗ, ಅತಿ ವೇಗವಾಗಿ ಕಾಮಗಾರಿಗಳು ನಡೀಬೇಕು. ಮುಖ್ಯವಾಗಿ ತಾವು ಇಲ್ಲಿ ಗಮನಿಸಬಹುದು, ಗೋಪುರವನ್ನ ನಮ್ಮ ಕ್ಯಾಮರಾಮನ್ ತೋರಿಸ್ತಾ ಇದ್ದಾರೆ. ಪ್ರವೇಶ ದ್ವಾರದಲ್ಲಿ 2 ಬದಿಗಳಲ್ಲಿ 2 ಪ್ರಮುಖವಾದಂತಹ ಗೋಪುರಗಳನ್ನ ರಚನೆ ಮಾಡಲಾಗ್ತಾ ಇದೆ. ಇನ್ನೇನು ಕೊನೆಯ ಹಂತದ ಕೆಲಸಗಳು ನಡೀತಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. 3 ಲೇಯರ್ ನಲ್ಲಿ ಇಲ್ಲಿ ಗೋಪುರಗಳನ್ನ ಸೃಷ್ಟಿ ಮಾಡಲಾಗಿರುವಂತದ್ದು 1, 2, 3 ಹಂತದಲ್ಲಿ ಕೂಡ. ಅಂದ್ರೆ ಒಳಗಡೆ ಕಾಲಿಟ್ಟ ತಕ್ಷಣ ಈ ಒಂದು ದಾರಿಗೆ ಅವರಿಗೆ ಒಂದು ರೀತಿಯಾದಂತಹ ಭಾವನೆಗಳು ಹುಟ್ಟಿಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ರಾಮನ ನಾಡಿಗೆ ಅಯೋಧ್ಯೆಗೆ ಕಾಲಿಟ್ಟಾಗಲೂ ಕೂಡ ಪ್ರವೇಶ ದ್ವಾರಕ್ಕೆ ಕಾಲಿಟ್ಟಾಗ ಎಷ್ಟೋ ಮಟ್ಟಿಗೆ ಫೀಲ್ ಆಗುತ್ತೋ ಅದೇ ಫೀಲ್ ನೀವು ಏರ್ಪೋರ್ಟ್ ಅಥವಾ ರೈಲ್ವೆ ನಿಲ್ದಾಣದಿಂದ ಬಂದು ಇಳಿದ ತಕ್ಷಣ ಕೂಡ ಒಂದು ರೀತಿಯಾದಂತಹ ಚಕಿತವಾದಂತಹ ಯೋಚನೆಗಳು, ಜೊತೆಗೆ ಆ ಒಂದು ಭಾವನೆಗಳು, ಜೊತೆಗೆ ಇಲ್ಲಿರುವಂತಹ ಈ ಒಂದು ನಾಡಿನ ಮಹಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಮನಸ್ಸು ಪುಳಕಿತ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನಾವು ಇಲ್ಲಿಂದ ಮುಖ್ಯ ದ್ವಾರದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ರಾಮ ಮಂದಿರವೇನಿದೆ, ಎಡ ಮತ್ತು ಬಲ 2 ಭಾಗಗಳಲ್ಲಿ ಕೂಡ ಸುಮಾರು ಆರಂಭದಲ್ಲಿ ಸುಮಾರು 2-3 ವರ್ಷಗಳ ಹಿಂದೆ ನಾವು ಬಂದಂತಹ ಸಂದರ್ಭದಲ್ಲಿ ಕೇವಲ 15 ಅಡಿ ಅಗಲ ಮಾತ್ರ ರಸ್ತೆಯನ್ನ ಚಿಕ್ಕದಾಗಿ ಇತ್ತು. ಹೋಗುವುದಕ್ಕೆ ಒಂದು
ಓಣಿ ಗಲ್ಲಿ ಅಂತ ಏನು ಹೇಳ್ತೀವಿ ಆ ಮಾದರಿಯಲ್ಲಿ ಇದ್ದಂತಹ ಏನು ರಸ್ತೆ ಈಗ ಸುಮಾರು 75 ಅಡಿಗಳಿಗೆ ಅಷ್ಟು ಅಗಲವಾದಂತಹ ಎರಡೂ ಕಡೆಯ ಬದಿಗಳ ರಸ್ತೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗ್ತದೆ. ನಿರ್ಮಾಣ ಹಂತದಲ್ಲಿ ಇರುವಂತಹ ಈ ರಸ್ತೆಯನ್ನು ತಾವು ಗಮನಿಸಬಹುದು. ಜೊತೆಗೆ ನನ್ನ ಎಡಭಾಗದಲ್ಲಿ ಕ್ಯಾಮರಾಮನ್ ಪವನ್ ತಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾರೆ. ಬರುವಂತಹ ಸಾರ್ವಜನಿಕರು ಅಥವಾ ಭಕ್ತಾದಿಗಳು ರಾಮನ ದರ್ಶನಕ್ಕೆ ಸಂಜೆ 7 ಗಂಟೆ ತನಕ ಅವರಿಗೆ ದರ್ಶನ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಇಲ್ಲಿ ಒಂದು ಹೆಲ್ಪ್ ಸೆಂಟರ್ಗಳನ್ನ, ಜೊತೆಗೆ ಟಿಕೆಟ್ ಕೌಂಟರ್ಗಳನ್ನ, ಜೊತೆಗೆ ಆರತಿಗೆ ಹೋಗುವಂತವ್ರಿಗೂ ಕೂಡ ಪಾಸಸ್ ಗಳನ್ನ ವಿತರಣೆ ಮಾಡಲಾಗುತ್ತೆ. ಅವರ ಸಂಪೂರ್ಣ ನೋಂದಣಿಗಳು ಇಲ್ಲಾಗುತ್ತೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಗಳನ್ನು ಇಲ್ಲಿ ಹಂಚಿಕೊಳ್ಳಲಾಗುತ್ತೆ. ಸಾರ್ವಜನಿಕರು ಬರುವವರು ಎಲ್ಲರೂ ಕೂಡ ಇದೇ ದಾರಿಯಲ್ಲಿ ಬರಬೇಕು. ಇರುವುದು ಒಂದೇ ದ್ವಾರ. ಈ ದ್ವಾರದ ಮುಖಾಂತರವಾಗಿಯೇ ನೇರವಾಗಿ ಹೋಗುವಂತಹ ಈ ಒಂದು ದ್ವಾರದಲ್ಲಿ ತಾವು ಗಮನಿಸಬಹುದು ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಕಾಮಗಾರಿಗಳು ನಡೀತಾ ಇದೆ. ಕಾಮಗಾರಿಗಳ ದೃಶ್ಯಾವಳಿಗಳನ್ನ ನಮ್ಮ ಕ್ಯಾಮರಾಮನ್ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸುಮಾರು 75 ಅಡಿಗಳಷ್ಟು ಇರುವಂತಹ ಈ ಒಂದು ದ್ವಾರವೇನಿದೆ, ಸಹಜವಾಗಿಯೂ ಕೂಡ ಆರಂಭದಲ್ಲಿ ಅಂದ್ರೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇದ್ದಂತಹ ಕಾಮಗಾರಿಗಳ ಈ ಒಂದು ದಾರಿ ಏನಿತ್ತು ಕೇವಲ 15 ಅಡಿ ಮಾತ್ರ ಇತ್ತು. ಎರಡೂ ಭಾಗಗಳಲ್ಲಿ ಈಗ ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನ ಅಂದ್ರೆ ಗೋಪುರ ಮಾದರಿಯಲ್ಲಿ ಈಗಾಗಲೇ ದೃಶ್ಯಾವಳಿಗಳನ್ನ, ಜೊತೆಗೆ ಭಿತ್ತಿ ಪತ್ರಗಳನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಫ್ಲೋರ್ಗಳಲ್ಲೂ ಕೂಡ ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ಯಾವ ರೀತಿಯಾಗಿ ಗೋಪುರ ಮಾದರಿಯ ಒಂದು ಗೋಡೆ ಬರಹಗಳು ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಲ್ಪನೆಯನ್ನ ಇಲ್ಲಿರುವಂತಹ ಟ್ರಸ್ಟ್ ಇಟ್ಟುಕೊಂಡಿತ್ತು. ಜೊತೆಗೆ ಅದೇ ಮಾದರಿಯಲ್ಲಿ ನಿರ್ಮಾಣ ಹಂತದ ಕಾರ್ಯಗಳು ಕೂಡ ರಾತ್ರಿ ಹಗಲು ಎರಡೂ ವೇಳೆಯಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ. ಸುಮಾರು ಲಕ್ಷಾಂತರ ಜನ ಈ ಒಂದು ಕಾರ್ಮಿಕರು ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ಕಡೆ ರಸ್ತೆಯೂ ಆಗಬೇಕು, ದೇವಸ್ಥಾನವೂ ಕೂಡ ನಿರ್ಮಾಣ ಆಗಬೇಕು, ಮತ್ತೊಂದು ಕಡೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದಾಗಿ 24 ಗಂಟೆಗಳಲ್ಲೂ ಕೂಡ ಕೆಲಸವನ್ನ ಅತಿ ವೇಗವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಇಲ್ಲಿರುವಂತಹ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ನಿರತರಾಗಿ ತೊಡಗಿರುವಂತಹ ದೃಶ್ಯಾವಳಿಗಳು. ಮತ್ತೊಂದು ಕಡೆ ತಾವಿಲ್ಲಿ ಗಮನಿಸಬಹುದು ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಮಿಕರು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಕಲ್ಲುಗಳನ್ನ ಕಟಿಂಗ್ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಅಂದ್ರೆ ಸಮಯ ಇರುವಂತದಿನ್ನು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ. ಈ ಕಾರಣದಿಂದಾಗಿ ಅತಿ ವೇಗವಾಗಿ ನಿರ್ಮಾಣ ಮಾಡಬೇಕಾಗಿರುವಂತಹ ಕೆಲಸವನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿರ್ಮಾಣ ಮಾಡಬೇಕಾಗಿದೆ. ಜೊತೆಗೆ ಹೋಗುವಂತಹ ದಾರಿ ಎಷ್ಟು ಅಚ್ಚುಕಟ್ಟಾಗಿರುತ್ತೆ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ, ಜೊತೆಗೆ ರಾಮನ ದರ್ಶನಕ್ಕೆ ಬರುವಂತಹ ಸಾರ್ವಜನಿಕರು ಎಲ್ಲರಿಗೂ ಕೂಡ ಇಲ್ಲಿ ಮೊದಲ ಫಸ್ಟ್ ಇಂಪ್ರೆಷನ್ ಏನಿರುತ್ತೆ ಅದು ತುಂಬಾ ಮುಖ್ಯವಾಗುತ್ತೆ. ಈ ಕಾರಣದಿಂದಾಗಿಯೇ ಈ ಎರಡೂ ಪಥಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತೆಗೆದುಕೊಂಡು ಇಲ್ಲಿರುವಂತಹ ಎರಡು ಪಥಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡುವಂತಹ ಕಾರ್ಯವನ್ನ ನಮಗೆ ತೋರಿಸ್ತಾ ಇದ್ದೇನೆ. ಅಂದ್ರೆ ದೆಹಲಿಯಲ್ಲಿ ಸೆಂಟ್ರಲ್ ವಿಸ್ತಾ ಮಾದರಿಯ ರಸ್ತೆಗಳೇನಿದೆ ಅದೇ ರೀತಿಯಾದಂತಹ ಗುಂಬಾಸ್ಗಳನ್ನು ಕೂಡ ಇಲ್ಲಿ ಎಲ್ಲ ಎರಡು ಇಕ್ಕೆಲುಗಳ ಫುಟ್ಪಾತ್ಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಇಲ್ಲಿರುವಂತಹ ಟ್ರಸ್ಟ್ ಮುಂದಾಗಿರುವಂತದ್ದು. ಅಂದ್ರೆ ಸರ್ಕಾರ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದೆ. ಇನ್ನು ಈಗಲೂ ಕೂಡ ಬರುವಂತಹ ಭಕ್ತಾದಿಗಳು ಸಂಜೆ 7 ಗಂಟೆ ತನಕ ರಾಮನ ದರ್ಶನಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಇಲ್ಲಿ ಹೇಳಲಾಗ್ತದೆ. ಇನ್ನು ಉಳಿದಂತೆ ಎರಡೂ ಬದಿಗಳಲ್ಲೂ ಕೂಡ ತಮ್ಮದೇ ಆದಂತಹ ಇಲ್ಲಿರುವಂತಹ ಸ್ಥಳೀಯರು ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳನ್ನ ಇಟ್ಟುಕೊಂಡು ಬರುವಂತಹ ರಾಮನಿಗೆ ಸಂಬಂಧಪಟ್ಟಂತಹ ಬಹುತೇಕ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳಿರ್ಬೋದು, ಹೀಗೆ ಸಾಕಷ್ಟು ವಿಗ್ರಹಗಳು, ಸಣ್ಣ ಪುಟ್ಟ ವಿಗ್ರಹಗಳನ್ನ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿರ್ಬೋದು. ಇನ್ನು ನನ್ನ ಎಡಭಾಗದಲ್ಲಿ ತಮ್ಮ ಕ್ಯಾಮರಾಮನ್ ಕೂಡ ತಮಗೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ಗೋಪುರಗಳನ್ನ ಗೋಡೆಗಳಿಗೆ ಅಂಟಿಸುವಂತಹ ಕೆಲಸಗಳು ನಡೀತಾ ಇದೆ. ತಾವು ಗಮನಿಸಬಹುದು ಇದೇ ರೀತಿಯಾದಂತಹ ಒಂದು ಚಿತ್ರಣ ಬ್ಲೂ ಪ್ರಿಂಟ್ ಬರಬೇಕು ಅನ್ನುವಂಥದ್ದನ್ನ ಹಿಂದೆ ಟ್ರಸ್ಟ್ ಅಂದುಕೊಂಡಿತ್ತು. ಅದೇ ರೀತಿಯಾಗಿ ಸುಮಾರು 30ನೇ ತಾರೀಕು ನರೇಂದ್ರ ಮೋದಿಯವರು ಮೊದಲು ಒಂದು ರೀತಿಯಾದಂತಹ ಇಲ್ಲಿ ವಿಮಾನ ನಿಲ್ದಾಣ ಮತ್ತೊಂದು ರೈಲ್ವೆ ನಿಲ್ದಾಣ ಎರಡು ಪ್ರಮುಖ ಸ್ಥಳಗಳನ್ನ ಉದ್ಘಾಟನೆ ಮಾಡೋದಕ್ಕೂ ಕೂಡ ಆಗಮಿಸಲಿದ್ದಾರೆ. ಆ ಸಮಯದಲ್ಲೂ ಕೂಡ ಸಹಜವಾಗಿ ರಾಮ ಮಂದಿರದ ಈ ಒಂದು ಕಾರ್ಯದ ಬಳಿಗೂ ಕೂಡ ಬಂದು ಒಂದು ಪಥಸಂಚಲನವನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗ್ತಿದೆ. ಹಾಗಾಗಿ ಇನ್ನು ಉಳಿದಿರುವಂತಹ 4-5 ದಿನಗಳಿಗೆ ಮುಂಚಿತವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನ, ಕಾಮಗಾರಿಗಳನ್ನ ಆದಷ್ಟು ವೇಗದಲ್ಲಿ ಮುಗಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಿಂದಾಗಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಈ ಒಂದು ಅಯೋಧ್ಯೆ ರಾಮನ ಈ ಒಂದು ರಾಮ ಪಥ ಏನಿದೆ ಈ ಪಥದಲ್ಲಿ ಈಗಾಗಲೇ
ನಿರ್ಮಾಣ ಕೆಲಸ ನಡೀತಾ ಇದೆ. ಚಂದನ್ ಶರ್ಮಾ.